ಹೊಲ ಮಾಡಿ ಜ್ಞಾನವನ್ನು ಮಿನಿ ಕಲ್ಪಿನಾಂಗ ಮಾಡಿ ನಿಮ್ಮ ಮನವೆಂಬ ಧಾನ್ಯವನ್ನು ನೋಡಿ ಬಿತ್ತಿರಯ್ಯ, ನಿಮ್ಮ ಮನದೊಳಗಿನ ಚಂಚಲವೆಂಬ ಹಕ್ಕಿಯನ್ನು ಓಡಿಸಿರಯ್ಯ ಎನ್ನುವ ಕನಕದಾಸರ ಕೀರ್ತನೆಯನ್ನು ನೆನೆಯುತ್ತಾ ಎಲ್ಲರಿಗೂ ಶುಭ ಮುಂಜಾನೆ. ಹಚ್ಚುತ್ತಲಿರುವ ಪ್ರತಿಭೆಯ ಹನತೆ ನಮ್ಮ ಮನಸ್ಸುಗಳ ಅನನ್ಯತೆ, ಅತಿಥಿ ಸತ್ಕಾರ ನಮ್ಮ ಆತ್ಮಹಂತೆ. ಅದಕ್ಕಾಗಿ ಸ್ವಾಗತದ ನುಡಿಗೀತೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದ ಶ್ರೀಮತಿ ಛಾಯಾ ಭರಮಣ್ಣವರು. ಎಲ್ಲರಿಗೂ ಶುಭ ಮುಂಜಾನೆ. ಎಲ್ಲರಿಗೂ ಶುಭ ಮುಂಜಾನೆ. ನಾವಿವತ್ತು ಕನಕದಾಸ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಈ ಸುಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಯುತ ಡಾಕ್ಟರ್ CB ಪಾಟೀಲ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಸಹ ಶಿಕ್ಷಕ ಹಾಗೂ ಶಿಕ್ಷಕರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಶಾಲೆಯ ಬೋಧಕೇತರ ಸಿಬ್ಬಂದಿಯರಿಗೂ ನನ್ನ ಸ್ವಾಗತವನ್ನು ಕೊಡುತ್ತೇನೆ. ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಆಗಮಿಸಿದಂತಹ ಎಲ್ಲರನ್ನು ತುಂಬು ಹೃದಯದಿಂದ ಸ್ವಾಗತಿಸಿದ ಶ್ರೀಮತಿ ಛಾಯಾ ಭರಮಣ್ಣ ಅವರ ಧನ್ಯವಾದಗಳು. ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ಈ ಚಿಗುರೆಲೆಗಳನ್ನು ಕಾಪಾಡಿ ಮುನ್ನಡೆಸಿ ನಡಿ, ಬಳ್ಳಿಯ ಮಾರ್ಗದಲ್ಲಿ ನಡೆಸುದೇವ ಎಂದು ಈಗ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯರಾದ ಶ್ರೀಮತಿ ಗಾಯತ್ರಿ ಕುರ್ಮಿ ಹಾಗೂ ಶ್ರೀಮತಿ ಛಾಯಾ ಭರಮಣ್ಣವರು. ಪ್ರಾರ್ಥನಾ ಗೀತೆಯನ್ನು ಹಾಡಿದ ಶಿಕ್ಷಕಿಯರಿಗೆ ಧನ್ಯವಾದಗಳು. ಪರಂಪರೆಯ ಪ್ರಮುಖ ದಾಸರುಗಳಲ್ಲಿ ಒಬ್ಬರಾದಂತಹ ಕನಕದಾಸರು ತಮ್ಮ ಭಕ್ತಿಯಿಂದ ಶ್ರೀಕೃಷ್ಣನನ್ನು ಒಲಿಸಿ ಭಗವಾನ್ ಶ್ರೀಕೃಷ್ಣನೇ ಅವರ ಭಕ್ತಿಗೆ ಮನಸ್ಸೊತ್ತು ತನ್ನ ದಿಕ್ಕನ್ನೇ ಬದಲಾಯಿಸಿ ದರ್ಶನ ನೀಡಿರುವರು. ಅಂತಹ ಮಹಾನ್ ಸಂತ ಹಾಗೂ ಶ್ರೀಕೃಷ್ಣನ ಪರಮಭಕ್ತ ಶ್ರೀ ಕನಕದಾಸರ ಭಾವಚಿತ್ರ ಪೂಜೆಯನ್ನು ನಡೆಸಿಕೊಡಬೇಕೆಂದು ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಯುತ ಡಾಕ್ಟರ್ ಚಂದ್ರಗೌಡ ಪಾಟೀಲ್ ಸರ್ ಅವರನ್ನು ಕೇಳಿಕೊಳ್ಳುತ್ತೇನೆ.
ಎಂಬತ್ನಾಲ್ಕು ಜೀವಲಕ್ಷ ರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹುದಲ್ಲ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಆಶಾ ಕ್ಲೇಶ ದೋಷವೆಂಬ ಅಬ್ಬಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಆಶಾ ಕ್ಲೇಶ ದೋಷವೆಂಬ ಅಬ್ಬಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸು ದೇಶ ತಿರುಗಿದರೆ ಬಾಪೋದೇನು ಅಲ್ಲಿ ಹೋದೇನು ದೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗೆ ಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಬಂದು ಚಪ್ಪಲು ತಪ್ಪವು ಮನೆ ಮಗಳ ಏಸು ಬಾರಿ ಮಾಡಿದರು ಫಲವೇನು ಈ ಛಲವೇನು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಅಂದಿಗೂ ಇಂದಿಗೂ ಒಮ್ಮೆ ಸಿರಿ ಕಮಲೇಶನ ಬಂಧು ಬಾರಿ ಯಾರು ನಿಂದ ನೆನೆಯಲಿಲ್ಲ ಮನದನಿಯಲಿಲ್ಲ ಬಂದು ಭ್ರಮೆಗೊಂಡು ಮಾಯಾ ಮೋಹಕ್ಕೆ ಸಿಲುಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ ಬಂಧ ಕಳೆಯಲಿಲ್ಲ ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಬಿಟ್ಟು ಇಂದು ಕಂಡ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಇಂದು ಹರಿಯ ಜ್ಞಾನವನ್ನು ಮಾಡಿ ವಿವೇಕ ಮುಕುಂದನಿಂದ ಮುಕ್ತಿ ಬೇಡು ಕಂಡ್ಯ ನೀನೋಡು ಕಂಡ್ಯ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹುದಲ್ಲ ದಾಸನಾಗು ವಿಶೇಷನಾಗು ದಾಸನಾಗು ಭವಪಾಶವಿ ಕೀರ್ತನೆಯನ್ನು ಪ್ರಸ್ತುತಪಡಿಸಿದ ಶ್ರೀಮತಿ ಗಾಯತ್ರಿ ಕುರಿಯಾರಿಗೆ ಧನ್ಯವಾದಗಳು. ಈಗ ಕನಕದಾಸ ಜಯಂತಿ ಬಗ್ಗೆ ಮಾತನಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಹಶಿಕ್ಷಕಿಯಾದ ಶ್ರೀಮತಿ ಪ್ರಿಯಾ ಪಾಟೀಲ್. ಅಜ್ಞಾನಿಗಳೊಡನೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳೊಡನೆ ಜಗಳವಾಡುವುದೇ ಲೇಸು. ಇಂದಿನ ಸಮಾರಂಭಕ್ಕೆ ಆಚಾರ್ಯರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಸಿಬ್ಬಂದಿ ವರ್ಗದವರೇ ಎಲ್ಲರಿಗೂ ಮುಂಜಾನೆ ಹಾಗೂ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕನಕದಾಸರು ಹಾವೇರಿ ಜಿಲ್ಲೆಯ ಕಾಡ ಗ್ರಾಮದಲ್ಲಿ ಕ್ರಿಸ್ತಶಕ 1509ರಲ್ಲಿ ಜನಿಸಿದರು. ಇವರ ತಂದೆ ವೀರಪ್ಪ ನಾಯಕ ಹಾಗೂ ತಾಯಿ ಬಚ್ಚಮ್ಮ. ಇವರು ತಿರುಪತಿ ತಿಮ್ಮಕ್ಕನ ವರಪ್ರಸಾದದಿಂದ ಜನಿಸಿದ್ದರಿಂದ ಇವರಿಗೆ ತಿಮ್ಮಪ್ಪ ಎಂದು ನಾಮಕರಣ ಮಾಡಲಾಯಿತು. ಇವರ ತಂದೆ ವಿಜಯನಗರ ಸಾಮ್ರಾಜ್ಯದ ಬಂಕಾಪುರ ಪ್ರಾಂತ್ಯಕ್ಕೆ ದಂಡನಾಯಕರಾಗಿದ್ದರು. ತಿಮ್ಮಪ್ಪ ನಾಯಕರು ಬಾಲ್ಯದಲ್ಲಿ ವ್ಯಾಕರಣ, ತರ್ಕ, ಮೀಮಾಂಸೆ ಇದರ ಜೊತೆಗೆ ಹತ್ತಿ ವಲಸೆ ಮತ್ತು ಕುದುರೆ ಸವಾರಿಯಲ್ಲಿ ಪ್ರವೀಣರಾಗಿದ್ದರು. ಕೆಲವು ವರ್ಷಗಳ ನಂತರ ವೀರಪ್ಪ ನಾಯಕರು ತೀರಿಕೊಂಡರು. ಇದರ ಬಳಿಕ ತಿಮ್ಮಪ್ಪ ನಾಯಕರು ತಮ್ಮ ಕಿರಿಯ ವಯಸ್ಸಿನಲ್ಲಿಯೇ ಬಂಕಾಪುರ ಪ್ರಾಂತ್ಯಕ್ಕೆ ದಂಡನಾಯಕರಾಗಿ ಕಾರ್ಯನಿರ್ವಹಿಸಿದರು. ದೈವವಾದ ನರಸಿಂಹದೇವರ ದೇವಸ್ಥಾನವನ್ನು ನಿರ್ಮಿಸುವಾಗ ಅವರಿಗೆ ಸುಮಾರು 7 ಕೊಪ್ಪರಿಗೆಯಷ್ಟು ಬಂಗಾರದ ನಿಧಿ ದೊರಕುತ್ತದೆ. ಆಗ ಆ
ಆ ನಿಧಿಯಲ್ಲಿನ ಸ್ವಲ್ಪ ಒಂದು ಭಾಗವನ್ನು ಅವರು ತಮ್ಮ ಸ್ವಂತ ಉಪಯೋಗಕ್ಕಾಗಿ ಬಳಸದೆ ಎಲ್ಲವನ್ನು ಪ್ರಜೆಗಳ ಹಿತಾಸಕ್ತಿಗಾಗಿ ಕೆರೆಕಟ್ಟೆಗಳ ನಿರ್ಮಾಣ, ಕಾಲುವೆಗಳ ನಿರ್ಮಾಣ, ಧರ್ಮಛತ್ರಗಳ ನಿರ್ಮಾಣ ಇಂತಹ ಪ್ರಜಾ ಕೆಲಸಕ್ಕೆ ಬಳಸ್ತಾರೆ. ಅಂದಿನಿಂದ ತಿಮ್ಮಪ್ಪ ನಾಯಕ, ಆ ಕನಕ ದೊರೆತ ತಿಮ್ಮಪ್ಪನನ್ನು ಕನಕ ನಾಯಕ ಎಂದು ಕರೆಯಲು ಪ್ರಾರಂಭಿಸುತ್ತಾರೆ. ಮುಂದೆ ಕನಕದಾಸರ ತಾಯಿ ತೀರಿಕೊಂಡ ನಂತರ ಅವರು ಬಾಡ ಗ್ರಾಮದಲ್ಲಿ ಘನಘೋರ ಯುದ್ಧವಾಗ್ತದ. ಆ ಯುದ್ಧದಲ್ಲಿ ಅವರು ಸೋತು ಮಾರಣಾಂತಿಕ ಗಾಯಗಳಾದ ನಂತರ ಅವರಿಗೆ ಆಗ ಭಗವಂತನ ದರ್ಶನವಾಗುತ್ತದೆ. ಆ ಭಗವಂತನು ನನ್ನ ದಾಸನಾಗು ಅಂತ ಅವರಿಗೆ ಒಂದು ವಾಣಿ ಕೇಳ್ತದೆ. ಅದಾದ ನಂತರ ಅಂದಿನಿಂದ ಅವರು ಕನಕದಾಸರಾಗಿ ಪರಿವರ್ತನೆಯಾಗ್ತಾರೆ. ಕನಕದಾಸರು ವ್ಯಾಸರಾಯರ ಮೆಚ್ಚಿನ ಶಿಷ್ಯರಾಗಿದ್ದರು. ವ್ಯಾಸರಾಯರಿಂದ ಅವರು ತತ್ವಶಾಸ್ತ್ರವನ್ನು ಕಲಿತು ಉಡುಪಿಯ ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು. ಒಂದು ಸಾರಿ ಉಡುಪಿಯ ದೇವಾಲಯ ಶ್ರೀಕೃಷ್ಣನ ದರ್ಶನಕ್ಕೆಂದು ಹೋಗಿದ್ದಾಗ ಅಲ್ಲಿ ಇವನು ಕನಕದಾಸರು ಕೆಳಜಾತಿಯವನೆಂದು ಅವರಿಗೆ ದೇವಾಲಯದ ಪ್ರವೇಶಕ್ಕೆ ನಿರ್ಬಂಧವನ್ನ ಹುಡ್ತಾರ. ಕನಕದಾಸರು ದೇವಾಲಯದ ಹಿಂದಿನ ಭಾಗದಲ್ಲಿ ಹೋಗಿ ಶ್ರೀಕೃಷ್ಣನ ಧ್ಯಾನದಲ್ಲಿ ಮಗ್ನರಾಗ್ತಾರ. ಆವಾಗ ಅವರ ಭಕ್ತಿಗೆ ಮೆಚ್ಚಿದಂತ ಶ್ರೀಕೃಷ್ಣನು ಕನಕದಾಸರು ಇರುವ ದಿಕ್ಕಿನೆಡೆಗೆ ತಿರುಗಿ ಸಾಕ್ಷಾತ್ ಶ್ರೀಕೃಷ್ಣನೇ ಅವರಿಗೆ ಆ ಗೋಡೆಯನ್ನು ಒಡೆದು ದರ್ಶನವನ್ನು ನೀಡ್ತಾರ. ಅಂದಿನಿಂದ ಆ ಕಿಂಡಿಯನ್ನು ಕನಕನ ಕಿಂಡಿ ಅಂತ ಪ್ರತೀತಿಗೆ ಒಳಗಾಗಿದೆ. ಇಂದಿಗೂ ಅದು ಅಲ್ಲಿ ಸಾವಿರಾರು ಭಕ್ತರು ಆ ಕಿಂಡಿಯಿಂದ ಶ್ರೀಕೃಷ್ಣನ ದರ್ಶನವನ್ನ ಪಡೆದಿದ್ದಾರೆ. ಇವರು ಅನೇಕ ತಾರತಮ್ಯಗಳನ್ನು ಅಲ್ಲಗಳೆದರು. ಕೇಶವನ ಭಕ್ತರಾದ ಇವರು ಇವರ ಕೀರ್ತನೆಗಳ ಅಂಕಿತ ನಾಮ ಕಾಗಿನೆಲೆಯ ಆದಿಕೇಶವ. ಕನಕದಾಸರು ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆಗಳು, ಸುಳಾದಿಗಳು, ಯುಗಾಬೋಧಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿರುತ್ತಾರೆ. ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿದ ಇವರು ಸುಮಾರು 313ಕ್ಕೂ ಹೆಚ್ಚು ಕೀರ್ತನೆಗಳನ್ನು ರಚಿಸಿರುತ್ತಾರೆ. ಇವರು 5 ಮುಖ್ಯ ಕಾವ್ಯಕೃತಿಗಳು ಮೋಹನ ತರಂಗಿಣಿ, ನಳಚರಿತ್ರೆ, ರಾಮದಾನ ಚರಿತೆ, ಹರಿಭಕ್ತ ಸಾರ, ನೃಸಿಂಹಸ್ತವ ಈ 5 ಮುಖ್ಯ ಕಾವ್ಯಕೃತಿಗಳು. ಒಮ್ಮೆ ವ್ಯಾಸತೀರ್ಥರು ಪಂಡಿತರ ಮುಖಾಮುಖಿಯಲ್ಲಿ ಯಾರಿಗೆ ಮೋಕ್ಷ ಎಂದು ಕೇಳಿದಾಗ ಕನಕದಾಸರು ನಾನು ಹೋದರೆ ಹೋಗಬಹುದು ಎಂದು ಉತ್ತರಿಸುತ್ತಾರೆ. ಅಲ್ಲಿರುವಂತ ಪಂಡಿತರೆಲ್ಲೂ ಆಶ್ಚರ್ಯದಿಂದ ನೋಡಿದಾಗ ಕನಕದಾಸರು ಅದರ ಅರ್ಥವನ್ನು ನಾನು ಎಂಬ ಸ್ವಾರ್ಥವನ್ನು ಬಿಟ್ಟರೆ ನಾವು ಸ್ವರ್ಗಕ್ಕೆ ಹೋಗಬಹುದು ಎಂದು ಉತ್ತರಿಸುತ್ತಾರೆ. ಇವರು ಕ್ರಿಸ್ತಶಕ 1593ರಲ್ಲಿ ಹಾವೇರಿ ಜಿಲ್ಲೆಯ ಕಾಗಿನೆಲೆಯಲ್ಲಿ ನಿಧನರಾದರು. ಮಾತನಾಡಿದಂತಹ ಶ್ರೀಮತಿ ಪ್ರಿಯಾ ಪಾಟೀಲ್ ಅವರಿಗೆ ಧನ್ಯವಾದಗಳು. ಕನಕದಾಸ ಜಯಂತಿಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಯುತ ಡಾಕ್ಟರ್ ಸಿ.ವಿ. ಪಾಟೀಲ್ ಸರ್ ಅವರನ್ನು ಕೇಳಿಕೊಳ್ಳುತ್ತೇನೆ. ಆತ್ಮೀಯ ಶಿಕ್ಷಕ ವೃಂದದವರೇ, ಶಿಕ್ಷಕೇತರ ವೃಂದದವರೇ, ತಮ್ಮೆಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯ. ಒಬ್ಬ ವ್ಯಕ್ತಿ 6 ಮಟ್ಟದ ಗುರು ಜನಾಂಗದಲ್ಲಿ ಹುಟ್ಟುತ್ತಾನೆ. ತಂದೆ ತಾಯಿಗಳು ಸ್ಥಿತಿವಂತರು ಇರ್ತಾರೆ. ಇದನ್ನು ಬಂಕಾಪುರ ಒಂದು ಭಾಗದಲ್ಲಿ ತಂದೆ ದಂಡ ನಾಯಕರಾಗಿ ವಿಜಯನಗರ ಸಂಸ್ಥಾನದ ರಾಜ್ಯದ ಕೈಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಶಿಕ್ಷಣದ ಏನು ಕೊರತೆ ಇರಲಿಕ್ಕಿಲ್ಲ, ಮನೆಯಲ್ಲಿ ಸೌಲಭ್ಯದ ಏನು ಕೊರತೆ ಇರಲಿಕ್ಕಿಲ್ಲ. ಆದರೆ ತಂದೆಯನ್ನು ನೋಡಿ
ಒಂದು ಮಗು ನಾನು ದೊರೆನೇ ಆಗಬೇಕು ಅನ್ನೋ ಕನಸು ಕಟ್ತೀನಿ. ಕೆಲವು ವರ್ಷಗಳ ನಂತರ ಒಂದು ವಯಸ್ಸಿಗೆ ಬಂದ ಆದ್ಮೇಲೆ ವಿಜಯನಗರ ಸಾಮ್ರಾಜ್ಯ ಬಹಳ ಉನ್ನತದಲ್ಲಿರುತ್ತೆ, ಉತ್ತುಂಗದ ಒಂದು ಪರಿಸ್ಥಿತಿಯನ್ನ ತಲುಪಿರುತ್ತದೆ. ಆವಾಗ ವಿಜಯನಗರ ಸಾಮ್ರಾಜ್ಯ ಸುತ್ತಮುತ್ತ ಸಾಕಷ್ಟು ವೈರಿ ರಾಜ್ಯಗಳಿರ್ತಾವೆ. ವೈರಿ ರಾಜ್ಯಗಳಲ್ಲಿ ಒಂದೇ ವಿಚಾರ, ಯಾವುದೇ ಪರಿಸ್ಥಿತಿಯಿಂದ ಆದ್ರೂ ವಿಜಯನಗರ ಸಾಮ್ರಾಜ್ಯವನ್ನು ಸೋಲಿಸಬೇಕು. ಆದರೆ ವಿಜಯನಗರದ ಸಾಮ್ರಾಜ್ಯಕ್ಕೆ ಏನು ಸಾಮಂತರಾಗಿ ದುಡಿತಾ ಇದ್ದಾರಲ್ಲ, ತುಂಬಾ ಧೀರರಿದ್ದಾರೆ, ಶೂರರಿದ್ದಾರೆ. ಅದಕ್ಕೆ ಒಂದೇ ಸರದಿಗೆ ನಾವು ವಿಜಯನಗರ ಸಾಮ್ರಾಜ್ಯವನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ ಅಂತ ವಿಚಾರ ಮಾಡಿ ಕೆಲವೊಂದು ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳುವ ಅನ್ನೋ ವಿಚಾರದಿಂದ ಹಲ್ಲೆಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಯುದ್ಧಗಳಿಗೆ ತೆರಲಿಕ್ಕೆ ಶುರು ಮಾಡ್ತಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಬಂಕಾಪುರ ಒಂದು ಭಾಗ ಬರುತ್ತದೆ. ಆ ಸಮಯಕ್ಕೆ ತಿಮ್ಮಪ್ಪ ನಾಯಕರು ಅಧಿಪತಿಗಳಾಗಿರುತ್ತಾರೆ. ತಿಮ್ಮಪ್ಪ ನಾಯಕ ಹುಟ್ಟಿದಾಗಲಿಂದಲೂ ತಂದೆಯನ್ನು ನೋಡಿರ್ತಾರೆ, ಯುದ್ಧಗಳ ಬಗ್ಗೆ ಕೇಳಿರ್ತಾರೆ, ಕೆಲವೊಂದು ಯುದ್ಧಗಳಲ್ಲೂ ಪಾಲ್ಗೊಂಡಿರ್ತಾರೆ. ಸೊ ಹೀಗಾಗಿ ಅವರು ಒಳ್ಳೆ ಧೀರರಿರ್ತಾರೆ. ಸೋಲಿಸೋದು ಅಷ್ಟು ಕಡಿಮೆ ಇಲ್ಲ ಅಂತೇಳಿ ವೈರಿ ರಾಜ್ಯದ ಸೈನಿಕರಿಗೆ ಗೊತ್ತೇ ಇರುತ್ತೆ. ಆದರೆ ಯಾವುದೇ ಪರಿಸ್ಥಿತಿಯಲ್ಲಿ ತಿಮ್ಮಪ್ಪ ನಾಯಕರನ್ನ ಒಡೆದು ಕೆಳಗೊಳಿಸಿದರೆ ನಾವು ಈ ಭಾಗನ ಬಂಕಾಪುರ ಭಾಗವನ್ನ ನಮ್ಮ ಅಧೀನಕ್ಕೆ ತಗೋಬಹುದು ವಿಚಾರದಿಂದ ಅವರನ್ನು ಹೊಡಿತಾರೆ. ಹೊಡೆದಾದ್ಮೇಲೆ ಅವರು ಕೆಳಗೆ ಬೀಳ್ತಾರೆ, ಮೂರ್ಛೆ ಹೋಗ್ತಾರೆ. ಆಮೇಲೆ ಶ್ರೀಹರಿಯ ಕೃಪೆ ಆಗ್ತದೆ. ಕೃಪೆ ಆದ್ಮೇಲೆ ದೊರೆ ಆಗ್ಬೇಕು ಇಷ್ಟಪಟ್ಟವರು ದಾಸ ಆಗಿ ಪರಿವರ್ತನೆ ಆಗ್ತಾರೆ. ಅಲ್ಲಿಂದ ಅವರು ಗುರುಗಳನ್ನು ಆರಿಸಿಕೊಂಡು ಹೋಗ್ತಾರೆ. ವ್ಯಾಸ ತೀರ್ಥರು ಅವರು ಗುರುಗಳಾಗ್ತಾರೆ. ಸಾಕಷ್ಟು ಭಾರತದ ಉದ್ದಗಲಕ್ಕೂ ತಿರುಗಾಡಿ ದಾರ್ಶನಿಕ ಸ್ಥಳಗಳನ್ನ ಭೇಟಿಯಾಗಿ ಸಾಕಷ್ಟು ಅನುಭವಗಳನ್ನ ಪಡೆದುಕೊಳ್ತಾರೆ. ನಾವು 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಅನ್ನೋದನ್ನು ಓದ್ತೀವಿ. ಅದಕ್ಕೆ ಹಿಂದೆ ಹೋದ್ರೆ ನಾವು ಷಟ್ಪದಿ ಸಾಹಿತ್ಯ, ಸೊ ಈ ರೀತಿ ಎಲ್ಲ ಶುರುವಾಗ್ತದೆ. ಆದರೆ ಸುಮಾರು 15ನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಅನ್ನೋ ಒಂದು ಸಾಹಿತ್ಯ ಹುಟ್ಕೊಂಡು ಅದರಲ್ಲಿ ಪ್ರಮುಖವಾಗಿ ಪುರಂದರದಾಸರಿದ್ದಾರೆ, ಕನಕದಾಸರಿದ್ದಾರೆ, ಇನ್ನುಳಿದ ಕೆಲವರು ದಾಸರುಗಳು ಇದ್ದಾರೆ. ಆದರೆ ಈ ದಾಸ ಸಾಹಿತ್ಯಕ್ಕೆ ಹೆಚ್ಚಿಗೆ ಮಹತ್ವ ಬಂದಿದ್ದು ಪುರಂದರದಾಸರು ಮತ್ತು ಕನಕದಾಸರು. ಕನಕದಾಸರು ಮುಂಡಿಗೆ ಸಾಹಿತ್ಯದಲ್ಲಿ ತುಂಬಾ ಪರಿಣಿತರಿದ್ದಾರೆ. ಮುಂಡಿಗೆ ಅಂತಂದರೆ ಯಾವುದೋ ಒಂದು ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳುವ, ಅದನ್ನ ತಳಕು ಬಳಕ ಮಾಡಿ ಅದು ಉತ್ತರ ತಂದಿಟ್ಕೋಬೇಕು. ಆ ಒಂದು ಸಾಹಿತ್ಯದ ಒಂದು ಅವತರಣಿಕೆಯನ್ನ ಮುಂಡಿಗೆ ಸಾಹಿತ್ಯ ಅಂತ ಅಂತಿದ್ವಿ. ಅವರು ಕೀರ್ತನೆಗಳನ್ನು ಬರೆದಿದ್ದಾರೆ, ಕೀರ್ತನೆಗಳು ನಿಮ್ಗೆ ಗೊತ್ತಿರೋ ಹಾಗೆ ಭಗವಂತನ ನಾಮಸ್ಮರಣೆಯಲ್ಲಿ ಮೈಮರೆತು ಹಾಡ್ತಾ ಕುಡಿತಾ ಇರೋದು ಕೀರ್ತನೆಗಳು ಆಗ್ತದೆ. ಸುಳಾಭಿಗಳು ಅಂತಂದ್ರೆ ಈ ಸಪ್ತ ತಾಳಗಳನ್ನು ಉಪಯೋಗಿಸಿಕೊಂಡು ಯಾರು ಸಾಹಿತ್ಯ ರಚನೆ ಮಾಡ್ತಾರೆ, ದೈವವನ್ನ ಸ್ಮರಿಸುತ್ತಾ ಯಾವ ಸಾಹಿತ್ಯ ರಚನೆ ಮಾಡ್ತಾರೆ, ಆ ಒಂದು ಸಾಹಿತ್ಯಕ್ಕೆ ಸುಳಾದಿ ಅಂತಾರೆ. ಉಗಾಮೋಡುಗಳು ಅಂತಂದ್ರೆ 4ರಿಂದ 12 ಸಾಲುಗಳು ಇರುವಂತಹ ಒಂದು ದೈವಿ ಸ್ಮರಣೆಗೆ ಉಗಾಮೋಡುಗಳು ಅಂತೀವಿ. ಹಾಗೆ ಮುಂದಿಗೆ ಅಂತಂದ್ರೆ ಒಂದು ವಿಶೇಷವಾದಂತಹ ಸಾಹಿತ್ಯ, ಅದರಲ್ಲಿ ಪಡೆದಿದ್ದವರು ಕನಕದಾಸರು. ಅವರು ಒಂದ್ ಕಡೆ ಬರೀತಾರೆ ಹಾಗೆ ನಿಮ್ಗೆ ಅಂತ ಆದ್ರೆ ಉತ್ತರ ಕೊಡಿ ಓದಿರ್ಬೋದು ನೀವು. ಯಾಕಂದ್ರೆ ಸಾಕಷ್ಟು ಜನ ಕಲ್ತಂತ ವ್ಯಕ್ತಿಗಳು ಕೊಟ್ಟಿದ್ದೀರಾ. ಒಂದ್ ಕಡೆ ಹೇಳ್ತಾರೆ, ಹರನ ಹಾರನ ಸುತನ ಒಡೆಯನ ವೈರಿಯ ಅನುಜನ ಮರದಿಯು ಬರುತ್ತಲಿಗಳು. ಹರನ ಹಾರನ ಆಹಾರನ ಸುತನ ಒಡೆಯನ ವೈರಿಯ ಅನುಜನ ಮರದಿಯು ಬರುತ್ತಲಿಗಳು. ನಾವು ಸ್ವಲ್ಪ ಸುಸ್ತಾದಾಗ ಮನೆಯಲ್ಲಿ ಕೇಳಿದ್ರೆ ನಾನು ನಿದ್ರೆ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ನಿದ್ರೆ ಬರ್ತಾ ಇದೆ ಅನ್ನೋದು ಹೇಳೋದಕ್ಕೆ ಇಷ್ಟು ಉದ್ದವಾದಂತ ಒಂದು ಗುಂಡಿಗೆಯನ್ನ ಕಟ್ಟಿದ್ರು. ಹರ ಅಂದ್ರೆ ಶಿವ, ಆತನ ಆಹಾರ ಸರ್ಪ, ಸರ್ಪದ ಆಹಾರ ವಾಯು, ವಾಯುವಿನ ಪುತ್ರ ಅಂಜನೇಯ, ಅಂಜನೇಯನ ಒಡೆಯ ರಾಮ, ರಾಮನ ವೈರಿ ರಾಮನ ತಮ್ಮ ಕುಂಭಕರ್ಣ, ಕುಂಭಕರ್ಣನ ಹೆಂಡತಿ ನಿದ್ರಾದೇವಿ ಬರುತ್ತದೆ. ಇದು ಮುಂದಿಗೆ ಅಂತ ಹೇಳ್ತಾರೆ. ಹೀಗೆ ಒಂದು ಪ್ರಮೇಯ ಬರ್ತದೆ. ಯಾಕಂದ್ರೆ ಮನೆ ದೈವ ಅವರದ್ದು ತಿರುಪತಿ ತಿಮ್ಮಪ್ಪನವರಾಗಿರ್ತಾರೆ, ವೆಂಕಟೇಶ. ಸೊ ಯಾವಾಗಲೂ ಒಂದು ನಿದ್ರೆಯಲ್ಲಿ ಮಲ್ಕೊಂಡಾಗ ಕನಸಲ್ಲಿ
ತಿರುಪತಿ ವೆಂಕಟೇಶ್ವರ ಬಂದು ಅವ್ರು ಹೇಳ್ತಾರೆ, ಈಗ ನಿನ್ ಸಮಯ ಬಂದಿದೆ ನನ್ನ ಸನ್ನಿಧಾನಕ್ಕೆ ಬರಲಿಕ್ಕೆ. ಇಷ್ಟು ದಿನ ಆದ್ಮೇಲೆ ನೀನು ದಾಸ ಆಗಿದ್ದೀಯ, ಅದು ಒಂದೂ ಸರಿ ಬಂದಿಲ್ಲ ಇನ್ನೂವರೆಗೆ ಅಂದಮೇಲೆ ಮಾರನೇ ದಿನವೇ ಅವ್ರು ಎದ್ದು ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ಹೋಗಾದ್ಮೇಲೆ ಅಲ್ಲಿ ಏನು ದೇವಸ್ಥಾನವನ್ನ ನೋಡ್ಕೊಳ್ಳುವಂತ ಆಡಳಿತ ಮಂಡಳಿ ಇರ್ತದಲ್ಲ, ಅವರಿಗೆ ಮುಂಚಿತವಾಗಿ ವಿಷಯ ಹೇಳಿರ್ತಾರೆ. ಒಬ್ಬರು ದಾಸರು ಬರ್ತಾರೆ, ದಾಸರ ಉಳಿದುಕೊಳ್ಳಲಿಕ್ಕೆ ಅವರ ಆಧಾರತೆಯನ್ನ ನೀವು ದೇವಸ್ಥಾನದ ಕಡೆಯಿಂದ ಮಾಡಬೇಕಾಗ್ತದೆ ಅಂತ ಹೇಳಿ ನೀವು ದೇವಸ್ಥಾನದ ಹತ್ತಿರಕ್ಕೆ ಹೋಗ್ತಾರೆ. ಅಂದ್ರೆ ತಿರುಪತಿಗೆ ಹೋಗ್ತಾರೆ. ದೇವಸ್ಥಾನದ ಹತ್ತಿರ ಹೋದಾಗ ಅಲ್ಲಿ ಅಂದ್ರೆ ಇವರನ್ನ ಕರೆದುಕೊಳ್ಳಲಿಕ್ಕೆ, ಇವರು ಆಗಮಿಸ್ಲಿಕ್ಕೆ ನಿಂತ್ಕೊಂಡಿರ್ತಾರಲ್ಲ, ಅವ್ರು ಕೇಳ್ತಾರೆ, ನೀವು ಯಾವ ದಾಸರು ಅಂತ ಕೇಳ್ತಾರೆ. ಯಾಕಂದ್ರೆ ಅವ್ರಿಗೊಂದು ಕಲ್ಪನೆ ಇರ್ತದೆ. ಸಹಜವಾಗಿ ನಾವು ಪುರಂದರ ದಾಸರನ್ನ ಒಂದು ನೋಡಿದ್ರೆ ಹೇಗಿರ್ತದೆ, ತಲೆಗೆ ಪೀಠ ಇದೆ, ಒಳ್ಳೆ ವಸ್ತ್ರ ವಿನ್ಯಾಸ ಇದೆ, ಕಂಬೂರಿ ಇದೆ. ಆದ್ರೆ ಈ ದಾಸಯ್ಯ ಹೆಗಲ ಮೇಲೆ ಒಂದು ಕಂಬಳಿ ಹಾಕೊಂಡಿದ್ದಾರೆ, ಕೈಯಲ್ಲಿ ಒಂದು ತಂಬೂರಿ ಹಿಡ್ಕೊಂಡಿದ್ದಾರೆ, ಜೋಳಿಗೆ ಇದೆ. ಸೊ ನೀವು ಯಾವ ದಾಸರು ಅಂತ ಕೇಳ್ತಾರೆ. ಆವಾಗ ಮುಂದಿಗೆಯ ಪ್ರಯೋಗ ಮಾಡ್ತಾರೆ. ಪುಟ್ಟ ದಾಸ ನಾನಲ್ಲ, ಎದ್ದ ದಾಸನೂ ನಾನು, ಸಿಟ್ಟು ದಾಸ ನಾನಲ್ಲ, ಕೊಟ್ಟ ದಾಸನೂ ನಾನು. ಅಂದ್ರೆ ಪುಟ್ಟ ದಾಸ ಅಂದ್ರೆ ಧ್ರುವ ಕುಮಾರ ನಾನು, ದಿಟ್ಟ ದಾಸ ಅಂತಂದ್ರೆ ಈ ರಾಜ್ಕುಮಾರ್ ಅವರ ಒಂದು ಸಿನಿಮಾ ಬಂದಿತ್ತು, ಚಿಕ್ಕ ಮಗುವಾಗಿ ಅವರ ಮಗನೇ ಸಣ್ಣ ಮಗನೇ ಅದರಲ್ಲಿ ಅಭಿನಯ ಮಾಡಿದ್ರು. ಆ ದಾಸನೂ ನಾನಲ್ಲ. ಸಿಟ್ಟು ದಾಸ ಅಂತಂದ್ರೆ ಭೃಗು ಮಹರ್ಷಿಗಳು ನಾನಲ್ಲ. ಪಟ್ಟ ದಾಸ ಅಂತಂದ್ರೆ ಕರ್ಣನು ನಾನಲ್ಲ. ಹೀಗೆ ಆ ಮುಂದಿಗೆಯನ್ನ ಹೇಳ್ತಾ ಹೋಗ್ತಾರೆ. ಕೊನೆಯಲ್ಲಿ ಹೇಳ್ತಾರೆ ಅವರು, ಈ ಎಲ್ಲ ದಾಸರುಗಳ ದಾಸ ನಾನು, ದಾಸ ದಾಸಿಯರ ಮನೆಯ ಮಂಕು ದಾಸರ ಮನೆಯ ಶಂಕು ದಾಸ ನಾನು ಅಂತ ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ದಾಸರುಗಳು ಏನಾಗಿ ಹೋಗಿದಾರಲ್ಲ, ಅವರ ದಾಸ ನಾನು. ಅಷ್ಟೇ ಅಲ್ಲದೆ ಆ ದಾಸರುಗಳ ಮನೆಯ ದಾಸರುಗಳ ದಾಸ ನಾನು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಮಾರ್ಮಿಕವಾಗಿ ಮಾತಾಡುವಂತ ವ್ಯಕ್ತಿತ್ವವನ್ನ ಕನಕದಾಸರು ರೂಢಿಸಿಕೊಂಡಿದ್ರು. ಅದು ಯಾವಾಗ ದೈವಿ ಕೃಪೆ ಆದಂತೆ ಅವರು ಉಗಾಭೋಗಗಳಾಯಿತು. ತುಂಬಾ ಚೆನ್ನಾಗಿ ಬರೀತಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ, ತುಂಬಾ ಚೆನ್ನಾಗಿ. ಯಾಕಂದ್ರೆ ವಿಚಾರ ಮಾಡಿ, ಈಗಿನ ಕಾಲದಲ್ಲಿ ನಾವು 22ನೇ ಶತಮಾನದಲ್ಲಿ ಇದ್ದೀವಿ. ಇವಾಗಲೇ ಎಷ್ಟೊಂದು ಜಾತಿ ವ್ಯವಸ್ಥೆ ಇರಬೇಕಾದಾಗ ಆಗಿನ ಸಮಯದಲ್ಲಿ ಎಷ್ಟೊಂದು ಜಾತಿ ವ್ಯವಸ್ಥೆ ಇರಬಹುದು. ಅದನ್ನೆಲ್ಲ ಮೆಟ್ಟಿ ನಿಂತ ಒಂದು ವ್ಯಕ್ತಿತ್ವ ಅಂದ್ರೆ ಕನಕದಾಸ. ಕನಕದಾಸರು ಕೇವಲ ಕನಕದಾಸರು ಬರೆದಿರುವಂತಹ ಕೆಲವೊಂದು ಕೀರ್ತನೆಗಳು ಎಲ್ಲೋ ಒಂದು ಕಡೆ ಲಭ್ಯವಾದಾಗ ಸರ್ಕಾರ, ಭಾರತದ ಸರ್ಕಾರ ಮತ್ತು ಕರ್ನಾಟಕದ ಸರ್ಕಾರ ಎಚ್ಚೆತ್ತುಕೊಂಡು ಇಂಥ ಒಬ್ಬ ದಾಸರು ಆಗಿ ಹೋಗಿದ್ದಾರೆ ನಮ್ಮ ಭಾಗದಲ್ಲಿ ಅನ್ನೋದು ಆವಾಗ ಅವರಿಗೆ ತಿಳಿಯಿತು. ಯಾಕಂದ್ರೆ ಅವರ ಒಂದು ಹುಟ್ಟು ಯಾವಲ್ಲಿದೆ, ಅವರ ಅಂಕಿತ ನೋಡಿದಾಗ ಆದಿನಲ್ಲಿ ಕೇಶವರನ್ನು ಬರೀತಾರೆ. ಈ ಭಾಗ ಅಂತಂದ್ರೆ ಈಗ ಸದ್ಯಕ್ಕೆ ಹಾವೇರಿ ಜಿಲ್ಲೆ ಈ ಭಾಗದಲ್ಲೆಲ್ಲ ಬರ್ತಾ ಇರ್ತದೆ. ಸೊ ಇದನ್ನ ಅಂದ್ರೆ ಹುಟ್ಟಿದ ಜಾಗ ಮಾತ್ರ ಬಾಡ ಅನ್ನೋದು ಗೊತ್ತಿತ್ತು. ಈ ಪ್ರಾಚ್ಯ ವಸ್ತು ಸಂಶೋಧನಾ ಇಲಾಖೆದವರು ಏನಿರ್ತಾರಲ್ಲ, ಇವರು ಹಾಗೆ ಆ ಭಾಗಕ್ಕೆ ಹೋದಾಗ ಕನಕದಾಸರ ಬಗ್ಗೆ ನಿಮಗೆ ಏನಾದ್ರು ಅರಿವಿದೆಯಾ, ಪರಿಚಯ ಇದೆಯಾ ಅನ್ನೋದು ಕೇಳ್ತಾರೆ. ಆವಾಗ ಅಲ್ಲಿ ಇರುವಂತಹ ಬಾಡ ಗ್ರಾಮದಲ್ಲಿ ಇರುವಂತಹ ಜನ ಹೇಳ್ತಾರೆ, ನಮಗೆ ಕನಕದಾಸರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಯಾಕಂದ್ರೆ ನಮಗೆ ನಮ್ಮ ಹಿರಿಯರಿಂದ ಏನು ಅಷ್ಟೊಂದು ಮಾಹಿತಿ ಲಭ್ಯ ಆಗಿಲ್ಲ. ಆದರೆ ನಾವು ಕೇಳ್ಪಟ್ಟ ಹಾಗೆ ಇಲ್ಲಿ ಪಕ್ಕದಲ್ಲಿ ಕಾಡಿನಲ್ಲಿ ಒಂದು ಊರಿದೆ, ಅಲ್ಲಿ ಇದೆ ಅನ್ನೋ ಒಂದು ಮಾತಿದೆ ನಮಗೆ, ಅಂದ್ರೆ ಸುದ್ದಿ ಕೇಳಿದೆ ನಮಗೆ ಅಂತ ಹೇಳ್ತಾರೆ. ಈ ವಿಷಯವನ್ನೆಲ್ಲ ಸಂಗ್ರಹಿಸಿದ ಮೇಲೆ ಈ ವಿಭಾಗದವರು ಕಾಗಿನೆಲೆಗೆ ಹೋಗ್ತಾರೆ. ಕಾಗಿನೆಲೆಗೆ ಹೋದಾಗ ಅಲ್ಲಿ ಕೇಳ್ತಾರೆ, ಹೀಗೆ ಪಕ್ಕದಲ್ಲಿ ಅವರು ಭಾಗದಲ್ಲಿ ನಿಮ್ಮ ಭಾಗದಲ್ಲಿ ಕನಕದಾಸರ ಒಂದು ಕುರು ಇದೆ ಅಂತ ಕೇಳ್ತಾ ಇದ್ದಾರೆ. ಅದು ಎಲ್ಲಿದೆ ನಾವು ತೋರಿಸ್ತೀರಿ ನೀವು ಅಂತ ಕೇಳ್ತಾರೆ. ಆವಾಗ ಯಾರೋ ಒಬ್ರು ಹಿರಿಯ ಮುಸಲ್ಮಾನರು ಹೇಳ್ತಾರಂತೆ, ಹೌದು ನಮ್ಮ ಕಬ್ರಿಸ್ತಾನದಲ್ಲಿ ಅವರ ಒಂದು ಶವ ಸಂಸ್ಕಾರ ಮಾಡಿರುವಂತ ಒಂದು ಜಾಗ ಇದೆ, ಅದರ ಮೇಲೆ ಕಲ್ಲಿನಲ್ಲಿ ಕೆತ್ತಲಾಗಿದೆ ಕನಕದಾಸರ. ಪ್ರಾಚ್ಯ ವಸ್ತು ಸಂಗ್ರಹಾಲಯದವರು ಏನ್ ಮಾಡ್ತಾರೆ, ಆಮೇಲೆ ಎಲ್ಲ ಮಾಡಿದ ಮೇಲೆ ಕಾರ್ಬನ್ ಡೇಟಿಂಗ್ ಎಲ್ಲ ಆಗ್ತೀವಲ್ಲ, ಈಗ ಕಾರ್ಬನ್ ಡೇಟಿಂಗ್ ಮಾಡಿದ ಮೇಲೆ ಸೊ ಆ ಒಂದು ಪಳೆಯುಳಿಕೆಗಳು ಸಿಕ್ಕಿದ್ದು 15-16ನೇ ಶತಮಾನದಲ್ಲಿ ಒಂದು ಜೀವಿಸಿದಂತ ವ್ಯಕ್ತಿಯ ಒಂದು ಪಳೆಯುಳಿಕೆಗಳಾಗಿತ್ತು. ಸೊ ಆ ನಂತರ ಏನಾಯಿತು ಅಂತಂದ್ರೆ ಕಾಗಿನೆಲೆಯಲ್ಲಿ ಒಂದಷ್ಟು ಈಗ ದೇವಸ್ಥಾನಗಳನ್ನೆಲ್ಲ ಕಟ್ಟಾರಲ್ಲ, ಚಿಕ್ಕದಾಗಿ ಒಂದು
ದೇವಸ್ಥಾನಗಳನ್ನ ಕಟ್ಟಿ ಅಲ್ಲೆಲ್ಲ ಈಗ ಕೆಲವೊಂದು ದಿನಗಳಲ್ಲಿ ಪೂಜೆ ಪುನಸ್ಕಾರಗಳು ಆಗ್ತಾ ಇದೆ. ಅಂದ್ರೆ ನಾವು ಒಂದೇನು ಅರ್ಥ ಮಾಡ್ಕೊಳ್ಬೇಕು, ಜಲಾಲುದ್ದೀನ್ ರೂಮಿ ಅಂತ ಹೇಳಿ ಒಬ್ಬ ಇರಾನಿನ ವಿದ್ವಾಂಸರಿದ್ದಾರೆ. ಅವರು ಹೇಳ್ತಾರೆ, ನಾವೀಗ ಸದ್ಯಕ್ಕೆ ಏನು ಓದುತ್ತಾ ಇದ್ದೀವಿ, ನಮಗೇನು ಲಭ್ಯ ಇದೆ ಸದ್ಯಕ್ಕೆ, ಇದು ಜಗತ್ತನ್ನೇ ಒಂದು ಪುಸ್ತಕ ಅಂತ ತಿಳ್ಕೊಂಡ್ರೆ ಆ ಪುಸ್ತಕದ ಮಧ್ಯದ ಪುಟಗಳು ಅಷ್ಟೇ ಇದೆ. ನಮಗೆ ಅದರ ಮೊದಲನೇ ಪುಟಗಳು ಗೊತ್ತಿಲ್ಲ, ಕೊನೆಯ ಪುಟಗಳು ಗೊತ್ತಿಲ್ಲ. ತಾತ್ಪರ್ಯ ಇಷ್ಟೇ, ಈಗ ಬಿದಿರಿಗೆ ಹೇಗೆ ಗೊತ್ತಿತ್ತು ಅದು ಮುಂದೊಂದಿನ ಕೊಡಲಾಗ್ತದೆ ಅಂತ. ಕೊಡಲಿಗೂ ಗೊತ್ತಿರ್ಲಿಕ್ಕಿಲ್ಲ, ಮುಂದೆ ಒಂದಿನ ಅದರಿಂದ ನಾದ ಹೊರಡುತ್ತದೆ. ನಾದಕ್ಕೂ ಗೊತ್ತಿರ್ಲಿಕ್ಕಿಲ್ಲ, ಮುಂದೆ ಒಂದು ದಿನ ಅದು ಸಂಗೀತ ಆಗ್ತದೆ. ಸಂಗೀತಕ್ಕೂ ಗೊತ್ತಿರಲಿಲ್ಲ, ತಾವು ಒಂದಿನ ಎಲ್ಲರಿಗೂ ಆನಂದವನ್ನು ತರಿಸ್ತೀನಿ ಅಂತೀವಿ. ಆನಂದಕ್ಕೂ ಗೊತ್ತಿಲ್ಲ, ಮುಂದೆ ಒಂದು ದಿನ ನಾನೇ ಹೋಗಿ ಅನಂತ ಆಗ್ತೀನಿ ಅಂತ. ಈ ಪುಸ್ತಕಗಳ ಮಧ್ಯದ ಪುಟಗಳು, ಅದರ ಹಿಂದುಗಡೆ ಇರುವಂತಹ ಮೊದಲಿನ ಪುಟಗಳು, ಇನ್ನು ಮೇಲೆ ಬರುವಂತ ಪುಟಗಳೇನಿದೆ ಯಾರಿಗೂ ಗೊತ್ತಿಲ್ಲ. ಅದೇ ಕೆಲವೊಂದು ಕಡೆ ಏನಾಗ್ತದೆ ಅಂದ್ರೆ ಸ್ವಲ್ಪ ದಲಿತನಾದ ಮೇಲೆ, ಸ್ವಲ್ಪ ಜ್ಞಾನ ಸಂಪಾದನೆ ಆದ್ಮೇಲೆ ಅಹಂವನ್ನು ಜೀವಿಸ್ಲಿಕ್ಕೆ ಶುರು ಮಾಡ್ತೀವಿ. ಅಹಂಕಾರ ಬಂದ್ಬಿಡ್ತದೆ, ನಾನು ನೀಗಿಸಬಲ್ಲೆ ಮಾಡಬಲ್ಲೆ ಅಂತೇಳಿ. ಆದರೆ ಪೂರ್ವ ತಯಾರಿ ಇಲ್ಲದೆ ಯಾವುದನ್ನೇ ಮಾಡ್ಲಿಕ್ಕಾಗ. ಸೊ ಅಂತಹ ಒಂದು ಮಾರ್ಮಿಕ ಮಾತುಗಳನ್ನ ಕನಕದಾಸರು ಆಗಿನ ಸಮಯದಲ್ಲೇ ಮಾತಾಡ್ತಾರೆ. ಹೀಗೆ ಒಂದು ಆ ಸಮಯದಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ದಾಸರುಗಳ ಒಂದು ಕೂಟಕ್ಕೆ ದಾಸಕೂಟ ಇಲ್ಲ ವ್ಯಾಸಕೂಟ ಅಂತ ಇರ್ತಾ ಇತ್ತು. ಮಾತುಕತೆ ನಡೆದಾಗ ಇದೇ ಭವಬಂಧನದ ಮುಕ್ತಿಯನ್ನ ಹೇಗೆ ನಾವು ಬಗೆಹರಿಸಿಕೋಬೇಕಂದ್ರೆ ಒಂದು ಮಾತುಗಳು ನಡೀತಾ ಇದ್ದಾಗ ತುಂಬಾ ಜನ ವಿದ್ವಾಂಸರುಗಳಿದ್ರು, ತುಂಬಾ ಜನ ತಿಳಿದವರಂತರು. ಕನಕದಾಸರು ಇದ್ರು, ಇನ್ನೂ ಉಳಿದಂತ ದಾಸಶ್ರೇಷ್ಠರು ಇದ್ರು. ವ್ಯಾಸತೀರ್ಥರು ಒಂದು ಪ್ರಶ್ನೆ ಕೇಳ್ತಾರೆ, ಈ ಭವಬಂಧನದಿಂದ ಮುಕ್ತಿ ಹೇಗೆ ಹೊಂದಬೇಕು ನಾವು? ಎಲ್ಲರೂ ಕೇಳುವ ಅಷ್ಟರಲ್ಲಿ ನಮ್ಮ ಭಾಗದಲ್ಲಿ ಒಂದು ವಾಡಿಕೆ ಇದೆ, ಒಂದು ಪ್ರತೀತಿ ಇದೆ. ನಾವು ರೈತ ಜನಾಂಗದವರು ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಭೂಮಿಯಲ್ಲಿ ಬೆಳೆದಿರುವಂತಹ ಮೊದಲ ಬೆಳೆಯನ್ನ ನಾವು ಪಾಲಿಸ್ತಾ ಇರುವಂತಹ ದೈವಕ್ಕೆ ಸಮರ್ಪಣೆ ಮಾಡುವಂತ ಒಂದು ಪ್ರತೀತಿ ಇದೆ. ಸೊ ಅದೇ ಸಮಯಕ್ಕೆ ವ್ಯಾಸತೀರ್ಥರ ಒಂದು ಮಠಕ್ಕೆ ಒಬ್ಬರು ರೈತರು ಬರ್ತಾರೆ. ಬಂದು, ಸ್ವಾಮಿ ತಂದಿದ್ದೀನಿ ಒಪ್ಪಿಸ್ಕೊಳ್ಳಿ ಅಂತ, ಅವರೇಕಾಯಿ ತಂದಿದ್ದೀನಿ ಒಪ್ಪಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದೇ ಆ ಒಂದು ಕ್ಷಣದಲ್ಲಿ ಒಳಗೆ ಒಂದು ಈ ತರ್ಕಬದ್ಧವಾದಂತ ಮಾತುಗಳು ನಡೀತಾ ಇದ್ದಾಗ ಎಲ್ಲ ದಾಸಶ್ರೇಷ್ಠರು ಸ್ವಲ್ಪ ಮಂಕಾಗೆ ಹುಡುಕ್ತಾರೆ. ಯಾಕಂದ್ರೆ ಆ ಪ್ರಶ್ನೆಗೆ ಉತ್ತರ ಸಿಗಲಿಕ್ಕೆ ಹುಡುಕ್ಲಿಕ್ಕೆ ಅಷ್ಟು ಕಷ್ಟ ಆಗ್ತಾ ಇತ್ತು. ಅವರಿಗೆ ವ್ಯಾಸತೀರ್ಥ ಕೇಳ್ತಾರೆ ಕನಕದಾಸರನ್ನ, ಈ ಒಂದು ಭವಬಂಧನದಿಂದ ಮುಕ್ತಿ ಹೇಗೆ ನಾವು ಪಡೆದುಕೊಳ್ಳಬೇಕು ಅಂತೇಳಿ. ಆವಾಗ ದಾಸರು ಅಂದ್ರೆ ಕನಕದಾಸರು ಎದ್ದು ನಿಂತ್ಕೊಂಡು ಅವರೇ ಕಾಯಬೇಕು ಅಂತ ಅಂತಾರೆ. ಅವರೇ ಕಾಯಬೇಕು ಅಂತಂದಾಗ ವ್ಯಾಸತೀರ್ಥರಿಗೆ ಅನಿಸ್ತದೆ, ಬಹುಶಃ ಊರು ತಿರುಗಾಡುವಂತ ದಾಸಯ್ಯ ಇದ್ದ ಅವರೇ ಕಾಯ್ತಿರ್ಬೇಕಾಗಿರುವಂತ ಒಂದು ಆಸೆ ಆಗಿರಬಹುದು ಅಂತೇಳಿ. ಆತನಿಗೆ ಒಂದು ಬುಟ್ಟಿನೋ ಒಂದು ಹಿಡಿನೋ ಒಂದು ಅವರೇ ಕಾಯ್ಕೊಡ್ರಪ್ಪ ಅಂತೇಳಿ ಜೋಳಿಗೆ ಹಾಕಿಸ್ತಾರೆ. ಹಾಕಿಸಿದ ಮೇಲೆ ತಿರುಗ ಮತ್ತೆ ಕೇಳ್ತಾರೆ ವ್ಯಾಸತೀರ್ಥರು, ನನ್ನ ಪ್ರಶ್ನೆ ಉತ್ತರ ನಂತರ ಏನಿದೆ ಅಂತೇಳಿ. ಅವ್ರು ಹೇಳ್ತಾರೆ, ಅವರೇ ಕಾಯ್ಬೇಕು ಸ್ವಾಮಿ ಅಂತ. ಅವಾಗ ಕುರಿತಲ್ಲಿ ಅಲ್ಲಿ ಪಕ್ಕದಲ್ಲಿ ಕೂತಿರುವಂತಹ ದಾಸಶ್ರೇಷ್ಠರಿಗೆ ಸ್ವಲ್ಪ ಸಿಡಿಮಿಡಿ ಆಗ್ತದೆ, ಸ್ವಲ್ಪ ಸಿಟ್ಟು ಬರ್ತದೆ. ಅದರಲ್ಲಿ ಕೆಲವೊಬ್ಬರು ಎದ್ದು ಬಡಿಲಿಕ್ಕೂ ಹೋಗ್ತಾರೆ. ಅವಾಗ ವ್ಯಾಸತೀರ್ಥರು ಅಂತಾರೆ, ಉಂಟಾಳರ ಮೂರ್ಖರ, ಕನಕದಾಸರ ಒಂದು ಮಾತು ಹೇಳ್ತಾ ಇದ್ದಾನೆ ಅಂತಂದ್ರೆ ಅದ್ರ ಹಿಂದುಗಡೆ ಏನೋ ಒಂದು ಮಾರ್ಮಿಕತೆ ಇರುತ್ತೆ. ಕೇಳುವ, ಬಿಡಿಸಿ ಹೇಳಲಿ ಕನಕದಾಸ. ಆವಾಗ ಕನಕದಾಸರನ್ನ ಇನ್ನೊಂದು ವ್ಯಾಸತೀರ್ಥರು ಕೇಳ್ತಾರೆ, ನಿನ್ನ ಮಾತಿನ ಅರ್ಥ ನಮಗೆ ಅರ್ಥ ಆಗಲಿಲ್ಲ. ಆವಾಗ ಹೇಳ್ತಾರೆ, ನೋಡಿ ಸ್ವಾಮಿ, ನಾವು ಸಹಜ ಮನಸ್ಸು, ತಪ್ಪು ಮಾಡಬಹುದು. ನಮಗೆಲ್ಲಿ ಈ ಎಲ್ಲ ಭವಬಂಧನಗಳಿಂದ ಮುಕ್ತಿ ಪಡಿಲಿಕ್ಕಾಗ್ತದೆ? ಭಗವಂತ ನಮಗೆ ಹುಟ್ಟಿಸಿದಾನೆ, ಮುಂದೊಂದು ದಿನ ಯಾವಾಗಲೂ ನಾವು ಸಾಯ್ತೀವಿ. ಈ ಮಧ್ಯದಲ್ಲಿ ಏನು ಜೀವನ ಇದೆ ಇದನ್ನಂತೂ ನಾವು ಜೀವಿಸಬೇಕು. ಇದರಿಂದ ಯಾರಾದರೂ ನಮ್ಮನ್ನು ಪಾರು ಮಾಡ್ಬೇಕಂತಂದ್ರೆ ಅವರೇ ಕಾಯಬೇಕು ನಮ್ಮನ್ನ, ಭಗವಂತನೇ ನಮ್ಮನ್ನ ಕಾಯಬೇಕು, ಅವರೇ ನಮ್ಮನ್ನ ಇದರಿಂದ ಮುಕ್ತಿ ಪಡಿಸಬೇಕು ಅಂತ ಮಾನವಿಕವಾಗಿ ಉತ್ತರ ಹೇಳಿ ಎಲ್ಲರ ಕಡೆಯಿಂದ ಒಪ್ಪಿಗೆಯನ್ನ ತಗೊಳ್ತಾರೆ. ಸರಿಸುಮಾರು ಹೆಚ್ಚು ಕಡಿಮೆ 100 ವರ್ಷಗಳ ಕಾಲ ಆ ವ್ಯಕ್ತಿ ಬದುಕಿದ್ರು, ಕನಕದಾಸರು ಬದುಕಿದ್ರು. 1509 ಇಸ್ವಿಯಲ್ಲಿ ಹುಟ್ಟಿರುವಂತಹ ಒಂದು ಕಾರ್ಬನ್ ಡೇಟಿಂಗ್ ಪ್ರಕಾರ ಸಿಕ್ಕಿರುವಂತಹ ಒಂದು
ಅಂಕೆ ಸಂಖ್ಯೆಗಳ ಪ್ರಕಾರ 1509ರಲ್ಲಿ ಅವರು ಹುಟ್ಟಿದರು. 1606ನೇ ಇಸ್ವಿಯಲ್ಲಿ ತೀರಿದರು. ಅಂದ್ರೆ ಇನ್ನೊಂದು 200 ವರ್ಷ 100 ವರ್ಷಕ್ಕೆ ಕಡಿಮೆ ಇತ್ತು ಅಷ್ಟೇ. 23-25 ವಯಸ್ಸಿನಲ್ಲೂ ಅವರಿಗೆ ವೈರಾಗ್ಯ ಹುಟ್ಟುಕೊಂಡಿದ್ರು. ಕೊನೆಯ 75 ವರ್ಷಗಳನ್ನ ಅವರು ದಾಸ ಸಾಹಿತ್ಯದಲ್ಲಿ ತೊಡಗಿಸಿದರು, ದಾಸ ಸಾಹಿತ್ಯವನ್ನು ಪೋಷಿಸಿದರು. ಕೃಷ್ಣನ ಕೃಪೆಗೆ ಪಾತ್ರರಾದರು, ಶ್ರೀಹರಿಯ ಭಕ್ತರಾದರು. ಸೊ ಇವು ಕೆಲವೊಂದು ವಿಚಾರಗಳು ನಾವು ತಿಳಿದವರು ಇನ್ನೊಬ್ಬರಿಗೆ ಕಲಿಸಿಕೊಡ್ಬೇಕಾಗ್ತದೆ. ಬೆಳಗಿನ ಹೊತ್ತು ಒಂದು ನಿಮಗೆ ಕಳಿಸಿದ್ದೆ, ನಾನು ಹಿಂದೆನೂ ಹೇಳಿದ್ದೆ ಅದು ಅವರ ಒಂದು ಊಹಾಪೋಹೆ. ಶ್ರೀಯ ಸದಾಂಗೇಯ ರೂಪ ಕೌಂತೆಯ ವಂದಿತ ಚಿನ್ಮಯ ರೂಪ ಚಿನ್ಮಯ ದೇವಕೀ ತನಯ ರಾಯಾರ ಉಪುರವರ್ಯ ಸುರಪರ ನಿಲಯ ಭೂಸುರಪ್ರಿಯ ರಕ್ಷಿಸೋ ನಮ್ಮನ್ನ. ಅವರೊಂದು ಊಹಾಭೋಗದ ಒಂದು ಪ್ರಸಂಗ, ಒಂದಷ್ಟು ಒಳ್ಳೆಯ ಒಂದು ವಿಚಾರಗಳನ್ನು ಆಗಿನ ಕಾಲದ ಜನರಿಗೆ ಅವರು ತೋರ್ಪಡಿಸ್ತಾ ಇದ್ರು, ಹೇಳ್ತಾ ಇದ್ರು, ತಿದ್ದುಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳನ್ನು ಕೊಡ್ತಾ ಇದ್ರು. ಕೊನೆಯ ಅವಧಿಗಳಲ್ಲಿ ಅವರು ಕಾಯಿಲೆಯಲ್ಲಿ ಹಸ್ತಂಗತರಾದರು ಅನ್ನೋ ಒಂದು ಮಾತಿದೆ. ಆದರೆ 75 ವರ್ಷಗಳ ಇವತ್ತು ಸಾರ್ಥಕ ಜೀವನದಲ್ಲಿ ಆ ಸುಧಾರಣೆಗಳು 500 ವರ್ಷಗಳ ಹಿಂದಿನಿಂದ ನಾವೇನು ಅವರ ಒಂದು ಕೀರ್ತನೆಗಳನ್ನ ಇವತ್ತಿನವರೆಗೂ ನಾವು ಪಠಿಸ್ತೀವಿ, ಹಾಡ್ತೀವಿ. ಸೊ 500 ವರ್ಷಗಳ ಕಾಲನೂ ಅವರ ಒಂದು ಕೀರ್ತನೆ, ಸುಳಾದಿ, ಉಗಾಭೋಗಗಳು ಇವೆಲ್ಲ ಇರಬೇಕು ಅಂತಂದ್ರೆ ಅಷ್ಟೊಂದು ಅಧಮ್ಯ ಚೇತನದ ವ್ಯಕ್ತಿತ್ವ ಅವರಾಗಿತ್ತು ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಕನಕದಾಸರ ಬಗ್ಗೆ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಂತಹ ನಮ್ಮ ಶಾಲೆಯ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅರಳಿದ ಹೂವು ಬಾಡಲೇಬೇಕು. ಹಾಗೆ ಪ್ರಾರಂಭವಾದ ನಮ್ಮ ಈ ಕಾರ್ಯಕ್ರಮ ಕೂಡ ಮುಕ್ತಾಯಗೊಳ್ಳಲೇಬೇಕು. ಎಲ್ಲರನ್ನೂ ಹೃದಯಪೂರ್ವಕವಾಗಿ ವಂದಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಹಶಿಕ್ಷಕಿಯಾದ ಶ್ರೀಮತಿ ಅಂಬಿಕಾ. ಎಲ್ಲರಿಗೂ ಶುಭ ಮುಂಜಾನೆ. ಕುಲವೆಂದು ಹೊಡೆದಾಡಲಿ, ನಿಮ್ಮ ಕುಲದ ಮೇಲೆ ಏನಾದರೂ ಬಲ್ಲಿರ ಎಂದು ಹೇಳುತ್ತಾ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ನಮ್ಮೆಲ್ಲರ ಮಾರ್ಗದರ್ಶಕರಾದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಯುತ ಚಂದ್ರಗೌಡ ಪಾಟೀಲ್ ಸರ್ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಹಾಗೂ ನನ್ನ ಎಲ್ಲ ಸಹ ಶಿಕ್ಷಕರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮವನ್ನು